ಕಾಲೇಜ್ ವರಾಂಡದಲ್ಲಿ ಒಂದು ಆಲದ ಮರದ ಕೆಳಗಡೆ ಬುಜ್ಜಿ ಬನ್ನು ಚಿನ್ನು ಮೂಜನ ಕೂತ್ಕೊಂಡು ಮಾತಾಡ್ತಿದ್ರು. ಎಕ್ಸಾಮ್ಸ್ ಹತ್ರ ಬರೋದ್ರಿಂದ ಬುಜ್ಜಿ ಬುಕ್ ನ ತಗೊಂಡು ಗಮನ ಇಟ್ಟು ಓದ್ಕೊಳ್ತಿದ್ಲು. ಬನ್ನು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದ. ಚಿನ್ನು ಬುಕ್ ನೋಡಿ ಏನೇನೋ ನೋಟ್ ಮಾಡ್ಕೊಳ್ತಿದ್ದ. ಬುಜ್ಜಿ, ಏನ್ ಬುಜ್ಜಿ, ಯಾವಾಗ ನೋಡಿದ್ರು ಪುಸ್ತಕವನ್ನು ತಗೊಂಡು ಓದ್ತಾನೆ ಕೂತಿರ್ತೀಯಾ? ಆ ಪುಸ್ತಕನ ಸೈಡಲ್ಲಿಟ್ಟು ಸ್ವಲ್ಪ ಹೊತ್ತು ನಮ್ ಜೊತೆ ಮಾತಾಡ್ಬಾರ್ದಾ? ಫೈನಲ್ ಎಕ್ಸಾಮಿಗೆ ಇನ್ನು ತುಂಬಾ ಸಮಯ ಇದೆ ತಾನೇ? ಹಾಗಲ್ಲ ಕಣೋ ಬನ್ನು, ಈ ಫೈನಲ್ ಎಕ್ಸಾಮ್ ಈ ವರ್ಷ ನನ್ನ ಜೀವನದಲ್ಲೇ ತುಂಬಾನೇ ಇಂಪಾರ್ಟೆಂಟ್. ನಮ್ಮಮ್ಮ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಹಗಲು ರಾತ್ರಿ ಅಂತ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಈ ಫೈನಲ್ ಎಕ್ಸಾಮ್ ಅಲ್ಲಿ ನಾನ್ ಚೆನ್ನಾಗಿ ಓದಿ ಕ್ಲಾಸ್ ಫಸ್ಟ್ ಬರ್ಬೇಕು. ನಮ್ಮಮ್ಮ ಆಸೆನ ನೆರವೇರಿಸ್ಬೇಕು. ಅದೇ ನನ್ನ ಗುರಿ. ಬುಜ್ಜಿ, ಏನ್ ಬುಜ್ಜಿ, ಯಾವಾಗ ನೋಡಿದ್ರು ಫಸ್ಟ್ ರ್ಯಾಂಕು ಅಂತ ಅದ್ರ ಬಗ್ಗೆನೇ ಮಾತಾಡ್ತೀಯಾ? ನಾನು ಕೂಡ ಚೆನ್ನಾಗಿ ಓದ್ತೀನಿ. ನಾನು ಎಷ್ಟು ಚೆನ್ನಾಗಿ ಓದಿದ್ರು ನಮ್ಮ ಅಮ್ಮನೇ ಈ ಕಾಲೇಜ್ ಪ್ರಿನ್ಸಿಪಲ್ ಆಗಿ ನನ್ನ ಸೆಕೆಂಡ್ ರ್ಯಾಂಕಲ್ಲೇ ಇಟ್ಟಿರ್ತಾರೆ. ನೀನೇ ಫಸ್ಟ್ ರ್ಯಾಂಕಿಗೆ ಬರ್ತೀಯ. ಈ ವರ್ಷ ನಾನೇ ಫಸ್ಟ್ ರ್ಯಾಂಕಿಗೆ ಬರೋದು. ಬುಜ್ಜಿ ನಗುತ್ತಾ, ಹೌದು ಕಣೋ ಬನ್ನು, ನೀನು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬಂದ್ರೆ ನನಗೂ ಕೂಡ ತುಂಬಾ ಸಂತೋಷ. ನಿನ್ನ ಯಾರು ಓದ್ಬೇಡ ಅಂತ ಹೇಳಿದ್ದು? ಓದು ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್. ಅದನ್ನ ಯಾರಿಂದಲೂ ಕದಿಯಲು ಸಾಧ್ಯವೇ ಇಲ್ಲ. ಅಬ್ಬಾ, ನಿಮ್ಮ ಹಾಗೆ ನನಗೆ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಏನೂ ಇಲ್ಲ. ನಾನು ಜಸ್ಟ್ ಪಾಸ್ ಆದ್ರೇನೆ ಸಾಕು. ಈ ಸಲ ನಾನು ಪಾಸ್ ಆಗೋದಿದ್ರೆ ಆಮೇಲೆ ನಮ್ಮಮ್ಮ ಅವರ ದಿನಸಿ ಅಂಗಡಿಯಲ್ಲಿ ನನ್ನ ಕೆಲ್ಸಕ್ಕೆ ಇಟ್ಕೋತಾರೆ. ಆವಾಗ್ಲೇ ಅವರ ಕ್ಲಾಸ್ ಲೀಡರ್ ತುಂಬಾ ಸ್ಪೀಡಾಗಿ ಬಂದು ಬುಜ್ಜಿ ಮುಂದ್ಗಡೆ ನಿಂತ್ಕೊಂಡು ಆಯಾಸದಿಂದ ಮಾತಾಡ್ದ. ಬುಜ್ಜಿ, ನಿನ್ನ ಪ್ರಿನ್ಸಿಪಲ್ ಚಿಚ್ಚು ಮೇಡಮ್ ಆಫೀಸ್ ರೂಮಿಗೆ ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳಿದ್ರು. ತುಂಬಾ ಮುಖ್ಯವಾದ ವಿಷಯ ಅಂತೆ, ಬೇಗ ಹೋಗು. ಏನು? ನನ್ನನ್ನ? ಯಾಕೆ? ನಾನೇನು ತಪ್ಪು ಮಾಡ್ಲಿಲ್ಲಲ್ಲ, ಮತ್ ಯಾಕೆ ನನ್ನ ಬರಕ್ ಹೇಳಿದ್ರು? ಸರಿ ಬನ್ನು, ಚಿನ್ನು, ನೀವಿಲ್ಲೇ ಕೂತಿರಿ, ಮೇಡಮ್ ಕರೆದ್ರಂತೆ, ನಾನು ಹೋಗಿ ಬರ್ತೀನಿ. ಬುಜ್ಜಿ, ನೀನು ಯಾವ ತಪ್ಪು ಮಾಡ್ಲಿಲ್ಲ ಅಲ್ವಾ? ಭವಿಷ್ಯ ನಿನ್ನ ಏನೋ ಸ್ಪೆಷಲ್ ಅವಾರ್ಡಿಗೆ ಕರೆದಿರ್ಬೇಕು. ಹೋಗು ಹೋಗು. ಪಾಪ ಬುಜ್ಜಿ ಹೆದರ್ಕೊಂಡೆ ಪ್ರಿನ್ಸಿಪಲ್ ಚಿಚುಕಾಗಿಯ ರೂಮಿಗೆ ಬಂದು ನಿಂತ್ಕೊಂಡ್ಲು. ಆವಾಗ ಚಿಚುಕಾಗಿ ಸಿಸ್ಟಮ್ ಅಲ್ಲಿ ಏನೋ ಸೀರಿಯಸ್ ಆಗಿ ನೋಡ್ತಾ ಇದ್ಲು. ಅವಳ ಮುಖ ತುಂಬಾನೇ ಕೋಪದಿಂದ ಇತ್ತು. ಮೇಡಮ್, ನನ್ನ ಕ್ಲಾಸ್ ಲೀಡರ್ ನಿಮ್ಮ ಹತ್ರ ಕಳ್ಸಿದ್ರು, ನೀವು ಬರಕ್ ಕೇಳಿದ್ರಂತೆ. ಏನಾದ್ರೂ ಕೆಲ್ಸ ಇದೆಯಾ ಮೇಡಮ್? ಚಿಚು ಸಿಸ್ಟಮ್ ನೋಡೋದನ್ನ ಬಿಟ್ಟು ಬುಜ್ಜಿಯ ಹತ್ತಿರ ನೋಡಿ, ಬಾ ಬುಜ್ಜಿ ಬಾ, ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಲಿಕ್ಕೆ ಕರೆದಿದ್ದು. ಬಾ ಇಲ್ಲಿ ಕೂತ್ಕೋ. ಫೈನಲ್ ಎಕ್ಸಾಮ್ ಬರ್ತಾ ಇದೆ, ನಿನ್ನ ಫೀಸ್ ಎಲ್ಲ ಪೆಂಡಿಂಗ್ ಇದೆ ಅಂತ ಅಕೌಂಟ್ಸ್ ಅಲ್ಲಿ ಹೇಳಿದ್ರು. ಆವಾಗ ಬುಜ್ಜಿ, ಅಯ್ಯೋ ಮೇಡಮ್, ನಮ್ಮಮ್ಮ ಪ್ರತಿ ತಿಂಗಳು ಫ್ರೈಡ್ ರೈಸ್ ವ್ಯಾಪಾರ ಮಾಡೋದ್ರಲ್ಲಿ ಬರುವ ಲಾಭದಿಂದ ಸ್ವಲ್ಪ ಸ್ವಲ್ಪ ಕಟ್ತಾ ಇದಾರಲ್ವಾ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಮೇಡಮ್? ಆವಾಗ ಚಿಚುಕಾಗಿ ನಗುತ್ತಾ, ಬುಜ್ಜಿ, ಸ್ವಲ್ಪ ಸ್ವಲ್ಪ ಕಟ್ಟಿದ್ರೆ ಎಲ್ಲಾದ್ರೂ ಮುಗೀತದ? ಕಾಲೇಜು ರೂಲ್ಸ್ ಪ್ರಕಾರ ಪೆಂಡಿಂಗ್ ಇಡ್ಲೇಬಾರ್ದು. ಮೊತ್ತ ಅಮೌಂಟು ಕಟ್ಬೇಕು. ಸುಮಾರು 1 ಲಕ್ಷ ಇದೆ. ಅದನ್ನ ಕೇಳಿ ಬುಜ್ಜಿ ಗುಬ್ಬಚ್ಚಿ ಶಾಕ್ ಆದ್ಲು. 1 ಲಕ್ಷನಾ? ಅಯ್ಯೋ ಮೇಡಮ್, ಅಷ್ಟೊಂದು ಹಣನ ನಮ್ಮಮ್ಮ ಎಲ್ಲಿಂದ ಕಟ್ತಾರೆ ಮೇಡಮ್? ನಮ್ಮಮ್ಮ ಫ್ರೈಡ್ ರೈಸ್ ವ್ಯಾಪಾರ ಮಾಡ್ತಾ ಇದ್ದಾರೆ, ಅದರಲ್ಲಿ ಬರುವ ಲಾಭದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ತಾ ಇದ್ದಾರೆ. ಎಕ್ಸಾಮ್ ಆದ್ಮೇಲೆ ಒಟ್ಟಿಗೆ ಕಟ್ತೀನಿ, ಇವಾಗ ಕಟ್ಟಕ್ ಆಗಲ್ಲ ಮೇಡಮ್. ಚಿಚು ಕೋಪದಿಂದ, ನೋ ಚಾನ್ಸ್ ಬುಜ್ಜಿ. ಇಲ್ಲಿ ನೋಡು ಬುಜ್ಜಿ, ಫೀಸ್ ಅನ್ನೋದು ಒಂದೇ ಸಲ ಕಟ್ಬೇಕಾಗಿದ್ದು. ನೀನು ಒಂದೇ ಸಲ ಫೀಸ್ ನ ಕಟ್ಟದಿದ್ರೆ ಆಮೇಲೆ ಎಕ್ಸಾಮ್ ಹಾಲ್ ಒಳಗೆ ನೀನು ಬರ್ಲಿಕ್ಕೆ ಇಲ್ಲ. ನಿನ್ನ ಹೆಸರನ್ನು ಕಾಲೇಜಿಂದ ತೆಗೆದು ಬಿಡ್ತೀವಿ. ಏನೇ ಟಾಪರ್ ಆಗಿದ್ರು ಏನ್ ಮಾಡಕ್ಕಾಗಲ್ಲ. ಪಾಪ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಅಳುತ್ತಾ ಅವಳ ಮನೆಗೆ ಹೋದ್ಲು. ಮನೆಯಲ್ಲಿ ಅವಳ ತಾಯಿ ಟುನಿ ಗುಬ್ಬಚ್ಚಿ ತನ್ನ ಮಗಳಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದಾಗ ಬುಜ್ಜಿ ಹೋಗಿ ಅವಳ ತಾಯಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಇದ್ಲು. ಆದ್ರೆ ನೋಡಿ ಟುನಿಗೆ ಸ್ವಲ್ಪ ಭಯ ಆಯ್ತು. ಏನಾಯ್ತಮ್ಮ ಬುಜ್ಜಿ? ಯಾರಾದ್ರೂ ಏನಾದ್ರೂ ಹೇಳಿದ್ರ? ನಿನಗೆ ಮೈಗೆ ಹುಷಾರಿಲ್ವಾ? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಪಾಪ ಬುಜ್ಜಿ ಅಳುತ್ತಾ, ಅಮ್ಮ, ಕಾಲೇಜಲ್ಲಿ ನನ್ನ ಫೀಸ್ 1 ಲಕ್ಷ ಆಗಿದೆ ಅಂತೆ. ಎಕ್ಸಾಮ್ ಫೀಸ್ ಕಟ್ಟದಿದ್ರೆ ಎಕ್ಸಾಮ್ ಹಾಲ್ ಒಳಗೆ ಎಕ್ಸಾಮ್ ಬರೀಲಿಕ್ಕೆ ಬಿಡೋದಿಲ್ಲಂತೆ. ನಾಳೆ ಸಂಜೆ ಒಳಗೆ 1 ಲಕ್ಷ ಕಟ್ಬೇಕು ಅಂತ ನನಗೆ ಹೇಳಿದ್ರಮ್ಮ. ಕಟ್ಟಿಲ್ಲ ಅಂದ್ರೆ ಹೆಸರು ತೆಗೆದು ಬಿಡ್ತಾರಂತೆ. ಅಯ್ಯೋ, ಲಕ್ಷ ರೂಪಾಯ? ಬುಜ್ಜಿ, ನಮಗೆ ಬರುವ ಲಾಭದಲ್ಲಿ 100 ರೂಪಾಯಿ ಸಿಗದೆ ಜಾಸ್ತಿ, ಅದ್ರಲ್ಲಿ 1,00,000 ರೂಪಾಯಿ ಕಟ್ಬೇಕು ಅಂದ್ರೆ ಒಂದೇ ಸಲ 1,00,000 ರೂಪಾಯಿನ ಎಲ್ಲಿಂದಮ್ಮ ತಗೊಂಬರೋದು? ಏನಮ್ಮ ಮಾಡೋದು? ಹೌದಮ್ಮ, ನನಗೆ ತುಂಬಾನೇ ಭಯ ಆಗ್ತಾ ಇದೆ.
ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಓದಿದ್ದೀನಿ. ನಾನು ಓದಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತಾ ಅಮ್ಮ? ಆವಾಗ ಟುನಿಗುಬ್ಬಚ್ಚಿ, ಬುಜ್ಜಿ ನೀನು ಅಳ್ಬೇಡಮ್ಮ. ಈ ಊರಲ್ಲಿ ಯಾರನ್ನ ಕೇಳಿದ್ರು ಅಷ್ಟು ದೊಡ್ಡ ಮೊತ್ತದಲ್ಲಿ ಹಣ ಕೊಡೋದಿಲ್ಲ. ಆದ್ರೆ ನಾನು ನಿನ್ನೆ ಹೀಗೆ ಬಿಡಲ್ಲ. ನನಗೆ ಗೊತ್ತಿದ್ದು ಈ ಊರಲ್ಲಿ ಇರೋದು ಮಗಿಯವರು ಮಾತ್ರ. ಅವ್ರ ಜೊತೆ ಹೋಗಿ ಹೇಗಾದ್ರೂ ಸಾಲ ಕೇಳ್ತೀನಿ. ಅಮ್ಮ ಬೇಡಮ್ಮ, ಮಗಿ ಆಂಟಿ ತುಂಬಾನೇ ಕಠಿಣವಾದವರು. ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರ ಜೊತೆ ಮಾತ್ರ ನೀವು ಸಾಲ ಮಾಡ್ಬೇಡಿ ಅಮ್ಮ. ಇಲ್ಲ ಬುಜ್ಜಿ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಯಾರ ಜೊತೆ ಬೇಕಾದ್ರೂ ಎಂತ ರಿಸ್ಕ್ ಬೇಕಾದ್ರೂ ತೆಗೆದು ಸಾಲ ಕೇಳಲೇಬೇಕಾಗುತ್ತೆ. ನೀನು ಮನೆಯಲ್ಲೇ ಇರು. ಟುನಿಗುಬ್ಬಚ್ಚಿ ಅಲ್ಲಿಂದ ತಕ್ಷಣ ಮಹಿಹದ್ದಿನ ಮನೆಗೆ ಹೋದ್ಲು. ಮಹಿಹದ್ದು ಅವಳ ಮನೆಯಲ್ಲಿರುವ ಸೋಫಾದಲ್ಲಿ ಕೂತ್ಕೊಂಡಿದ್ಲು. ಆವಾಗ ಟುನಿ ಅವಳನ್ನು ನೋಡಿ ಕೈ ಮುಗ್ದು, ಮಗಿಯವ್ರೆ ನಮಸ್ಕಾರ. ನನ್ನ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ ಜೊತೆ ಸಾಲ ಕೇಳಕ್ ಬಂದೆ. ನೀವು ಇಲ್ಲ ಅಂತ ಹೇಳ್ದೆ ನಂಗೆ ಸಹಾಯ ಮಾಡಿ. ಆವಾಗ ಮಹಿಹದ್ದು ನಗುತ್ತಾ, ಏನ್ ತುನಿ ಈ ಸಮಯದಲ್ಲಿ ನನ್ನ ನೋಡ್ಲಿಕ್ಕೆ ಬಂದಿದೀಯಾ? ವಿಷಯ ಏನು ಅಂತ ಮೊದ್ಲು ಹೇಳು. ನನಗೆ ತುಂಬಾನೇ ಕೆಲ್ಸ ಜಾಸ್ತಿ ಇದೆ. ನನ್ನ ಮಗಳು ಬುಜ್ಜಿಗೆ ಕಾಲೇಜಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಎಕ್ಸಾಮ್ ಬರೆಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ದಯವಿಟ್ಟು ನನ್ನ ಮಗಳ ಫೀಸಿಗೋಸ್ಕರ 1 ಲಕ್ಷ ಕೊಡಿ. ಹೇಗಾದ್ರೂ ಫ್ರೈಡ್ ರೈಸ್ ವ್ಯಾಪಾರದಲ್ಲಿ ಬರುವ ಹಣದಿಂದ ನಿಮ್ಮ ಅಸಲು ಬಡ್ಡಿಯನ್ನು ಕಟ್ಬಿಡ್ತೀನಿ. ಮಹಿ ನಗುತ್ತಾ, ಲಕ್ಷ ರೂಪಾಯಿಯ? ನೀನು ಸಣ್ಣ ವ್ಯಾಪಾರದಲ್ಲಿ ಬರುವ ಲಾಭದಲ್ಲಿ ನನ್ನ ಲಕ್ಷ ರೂಪಾಯಿನ ಹೇಗೆ ತೀರಿಸ್ತೀಯಾ? ಹಣ ಕೊಡ್ತೀನಿ, ಆದ್ರೆ ಒಂದು ಷರತ್ತು. ನಿನ್ನಿಂದ ಹೇಳಿದ ಸಮಯದಲ್ಲಿ ನನಗೆ ಅಮೌಂಟ್ ನ ಕಟ್ಟಕ್ಕಾಗದಿದ್ರೆ ನಿನ್ನ ಫ್ರೈಡ್ ರೈಸ್ ಹೋಟೆಲ್ ಅನ್ನು ನನ್ನ ಹೆಸರಿಗೆ ಬರೆದು ಕೊಟ್ಬಿಡ್ಬೇಕು. ಅದಕ್ಕೆ ಸರಿ ಅಂತ ಹೇಳಿದ್ರೆ ಇವಾಗ್ಲೇ ಸಹಿ ಮಾಡು. ನಿನಗೆ ಹಣನ ನಾನು ಕೊಡ್ತೀನಿ. ಟುನಿ ತುಂಬಾ ಬೇಜಾರಿಂದ, ನನ್ನ ಮಗಳ ವಿದ್ಯಾಭ್ಯಾಸಕ್ಕಿಂತ ನನ್ನ ವ್ಯಾಪಾರ ಏನು ನನಗೆ ದೊಡ್ಡದಲ್ಲ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ. ನನ್ನ ಮಗಳಿಗೋಸ್ಕರ ಈ ಷರತ್ತಿಗೆ ನಾನು ಒಪ್ಕೋತೀನಿ. ಮಹಿಹದ್ದಿನ ಹತ್ತಿರ ಹಣ ತಗೊಂಡು ಟುನಿ ಕಾಲೇಜ್ಗೆ ಹೋಗಿ ಫೀಸ್ ಕಟ್ಟಿ ಆ ರಸೀದನ್ನ ತಗೊಂಡ್ ಬಂದ್ಲು. ಮರುದಿನ ಬೆಳಗ್ಗೆ ಬುಜ್ಜಿಗುಬ್ಬಚ್ಚಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕ್ಲಾಸ್ಗೆ ಹೋದ್ಲು. ಆದ್ರೆ ಕ್ಲಾಸ್ ಹೊರಗಡೆ ನಿಂತ್ಕೊಂಡು ಲೂಸಿ ಪಾರಿವಾಳ ಅವಳನ್ನ ತಡೆದ್ಲು. ನಿಲ್ಲು ಬುಜ್ಜಿ, ನೀನು ಕ್ಲಾಸ್ ರೂಮ್ ಒಳಗೆ ಹೋಗಕ್ಕೆ ಆಗೋದಿಲ್ಲ. ನೀನು ಇಲ್ಲೇ ನಿಂತ್ಕೋ. ಬುಜ್ಜಿ ಆಶ್ಚರ್ಯದಿಂದ, ಯಾಕೆ ಲೂಸಿ ಮೇಡಮ್, ನಮ್ಮಮ್ಮ ಫೀಸ್ ಅಮೌಂಟ್ ನ ನಿನ್ನೆ ಕಟ್ಬಿಟ್ರಲ್ವಾ? ಇಲ್ಲಿ ನೋಡಿ, 1 ಲಕ್ಷ ಕಟ್ಟಿರುವ ರಸೀದಿ ಕೂಡ ನನ್ ಕೈಯಲ್ಲಿ ಇದೆ. ಇಲ್ಲಿ ನೋಡು ಚಿಚ್ಚು, ಆ ರಸೀದಿ ಜೊತೆ ನನಗೆ ಅವಶ್ಯಕತೆ ಇಲ್ಲ. ನೀನು ಏನೇ ಮಾತನಾಡೋದಾದ್ರೂ ಪ್ರಿನ್ಸಿಪಲ್ ಜೊತೆ ಹೋಗಿ ಮಾತಾಡ್ಕೊಂಡ್ ಬಾ. ಬುಜ್ಜಿ ಅಳುತ್ತಾ ಅಲ್ಲಿಂದ ಪ್ರಿನ್ಸಿಪಲ್ ಮೇಡಮ್ ರೂಮ್ಗೆ ಹೋದ್ಲು. ಮೇಡಮ್, ಲೂಸಿ ಟೀಚರ್ ನನ್ನ ಕ್ಲಾಸ್ ಒಳಗೆ ಹೋಗೋದ್ ಬೇಡ ಅಂತ ಇದ್ದಾರೆ. ಎಕ್ಸಾಮ್ ಬರೆಯೋದು ಬೇಡ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮ ನಿನ್ನೆ ತಾನೇ 1 ಲಕ್ಷ ಫೀಸ್ ಕಟ್ಟಿದ್ದಾರೆ. ಇಲ್ಲಿ ನೋಡಿ ಮೇಡಮ್, ರಸೀದಿ ಎಲ್ಲ ರೆಡಿ ಆಗಿದೆ. ಚಿಚುಕಾಗೆ ಕೋಪದಿಂದ ರಸೀದನ್ನ ಬಿಸಾಕಿ, ಬುಜ್ಜಿ, ನಿಮ್ಮಮ್ಮ ಕಟ್ಟಿರೋದು ಪೋಲಿ ರಸೀದಿ. ನಮ್ಮ ಅಕೌಂಟ್ ಅಲ್ಲಿ 1 ರೂಪಾಯಿ ಕೂಡ ಹಣ ಬೀಳಲೇ ಇಲ್ಲ. ನೀನು ಮೊದ್ಲು ಇಲ್ಲಿ ನಿಲ್ಬೇಡ. ಮೊದ್ಲು ಈ ಕಾಲೇಜಿಂದ ಹೊರಗಡೆ ಹೋಗು. ಇಲ್ಲಿ ನಿಲ್ಲಕ್ಕೆ ನಿನ್ಗೆ ಅರ್ಹತೆನೇ ಇಲ್ಲ. ಹೊರಟೋಗ್ತೀಯಾ ಇಲ್ವಾ ಇವಾಗ? ಆವಾಗ ಪಾಪ ಬುಜ್ಜಿ ಅಳುತ್ತಾ, ಅಯ್ಯೋ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ನಿಜವಾಗ್ಲೂ ನಮ್ಮಮ್ಮ ಫೀಸ್ ಕಟ್ಟಿದ್ದಾರೆ. ಇವತ್ತೊಂದಿನ ನನ್ನ ಎಕ್ಸಾಮ್ ಬರೆಯಕ್ಕೆ ಬಿಡಿ ಮೇಡಮ್. ನನ್ನ ಜೀವನನೇ ಹಾಳಾಗ್ಬಿಡುತ್ತೆ. ಪ್ಲೀಸ್ ಮೇಡಮ್. ಸೆಕ್ಯೂರಿಟಿ, ಈ ಹುಡುಗಿನ ಮೊದ್ಲು ಕಾಲೇಜಿಂದ ಹೊರಗಡೆ ಹಾಕಿ. ಇವಳು ಇನ್ ಮುಂದೆ ಕಾಲೇಜ್ ಒಳಗೆ ಬರ್ಲೇಬಾರ್ದು. ಪಾಪ ಬುಜ್ಜಿಗುಬ್ಬಚ್ಚಿ ಅಳುತ್ತಾ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಮನೆಗೆ ಹೋಗಿ ಟುನಿ ಹತ್ರ ನಡೆದಿದ್ದೆನ್ನೆಲ್ಲ ಹೇಳಿದ್ಲು. ಪಾಪ ಬುಜ್ಜಿ ಅಳ್ತಾ ಇದ್ಲು. ಅಮ್ಮ, ಆ ಚಿಚ್ಚು ಮೇಡಮ್, ನಾವು ಇನ್ನೂ ಹಣ ಕಟ್ಟಿಲ್ಲ. ನಮ್ಮ ರಸೀದಿ ಪೋಲಿ ರಸೀದಿ ಅಂತ ಹೇಳಿ ನನ್ನ ಕಾಲೇಜಿಂದ ಹೊರಗಡೆ ಹಾಕ್ಬಿಟ್ರು. ನನ್ನ ಜೀವನನೇ ಹಾಳಾಗೋಯ್ತು. ನನ್ನಿಂದ ಎಕ್ಸಾಮ್ ಬರೆಯಕ್ಕಾಗಲ್ಲ. ಟುನಿ ಅಳುತ್ತಾ ಬುಜ್ಜಿನ ಸಮಾಧಾನ ಮಾಡಿ, ಏನು ದಾರುಣ ಬುಜ್ಜಿ, ನಾವ್ ಅಷ್ಟೊಂದು ಹಣ ಕಟ್ಟಿ ಕೂಡ ಆ ಚಿಚ್ಚು ನಮ್ಮನ್ನ ಮೋಸ ಮಾಡ್ತಿದ್ದಾಳೆ. ಈ ಕಡೆ ನಿನ್ನ ವಿದ್ಯಾಭ್ಯಾಸನೂ ಇಲ್ಲ, ನಾನು ಸಾಲದಲ್ಲಿ ಬಿದ್ದಿದ್ದೀನಿ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಹಾಗೆ ಕೆಲವು ದಿನಗಳು ಕಳೀತು. ಒಂದಿನ ಮಹಿಹದ್ದು ಅದರ ಜೊತೆ ಕೆಲವು ಜನರನ್ನ ಕರ್ಕೊಂಡ್ ಬಂದು ಟುನಿಯ ಮನೆ ಮುಂದ್ಗಡೆ ನಿಂತ್ಕೊಂಡು ಕಿಚ್ಚಾಡ್ತಿತ್ತು. ಬುಜ್ಜಿ, ಇವಾಗ್ಲೇ ನೀನು ಹೊರಗಡೆ ಬಾ. ಎಷ್ಟು ದಿನ ಆಯ್ತು, ನಿನ್ನ ಟೈಮ್ ಇವತ್ತಿಗೆ ಮುಗ್ದೋಗ್ತಾ ಇದೆ. ನನ್ನ ಹಣ ಇವತ್ತೇ ಕೊಡು. ಇಲ್ಲದಿದ್ರೆ ನಿನ್ನ ಫ್ರೈಡ್ ರೈಸ್ ಹೋಟೆಲ್ನ ನನಗೇನೆ ಕೊಟ್ಬಿಡು. ಪಾಪ ಟುನಿ ಅಳುತ್ತಾ ಹೊರಗಡೆ ಬಂದು, ಮಗಿಯವ್ರೆ, ನನ್ನನ್ನು ಕ್ಷಮಿಸಿ. ಕಾಲೇಜಲ್ಲಿ ಆ ಚಿಚ್ಚು ಮೇಡಮ್ ನನ್ ಮಗಳನ್ನ ಮೋಸ ಮಾಡ್ಬಿಟ್ಟಿದ್ದಾರೆ. ನಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ. ಹೋಟೆಲ್ ಕೂಡ ಇಲ್ಲಾಂದ್ರೆ ನಡು ರಸ್ತೆಗೆ ಬರ್ತೀವಿ.
ಆ ಇಂಥ ವಿಚಾರ ಎಲ್ಲ ನನಗೆ ಬೇಕಾಗಿಲ್ಲ ತುನಿ. ಮೊದ್ಲು ನನ್ ಸಾಲ ತೀರ್ಸು, ಇಲ್ಲದಿದ್ರೆ ಆ ಕೀನ ನನ್ ಕೈಲಿ ಕೊಡು. ಇಲ್ಲಿಂದ ನೀನು ಹೊರಟು ಹೋಗು. ಆವಾಗ್ಲೇ ಬುಜ್ಜಿ ಧೈರ್ಯದಿಂದ ಮಹಿಹದಿನ ಮುಂದೆ ನಿಂತು, ಮಗಿ ಆಂಟಿ, ನಮ್ಮ ಅಮ್ಮನ ಎಲ್ಲರ ಮುಂದೆ ಅವಮಾನ ಮಾಡ್ಬೇಡಿ. ನಮ್ಮ ಅಮ್ಮನಿಗೆ ದಯವಿಟ್ಟು 1 ತಿಂಗಳು ಸಮಯ ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಹಣವನ್ನು ನಾವು ಹಿಂದಿರುಗಿಸ್ತೇವೆ. ದಯವಿಟ್ಟು ನಮಗೆ ಇದು ಒಂದೇ ಒಂದು ಕಾಲಾವಕಾಶ ಕೊಡಿ. ಮಹಿ ಆಲೋಚನೆ ಮಾಡಿ ನೋಡಿ, ಸರಿ ಬುಜ್ಜಿ, ನೀನ್ ಇಷ್ಟು ದೂರ ಕೇಳ್ತಾ ಇದ್ದೀಯ ಅಂತ ನಾನು ಸುಮ್ನೆ ಹೋಗ್ತಾ ಇದ್ದೀನಿ. ಆದ್ರೆ 30 ದಿನಗಳ ನಂತರ ನಾನು ತಿರುಗಿ ಬರುವಾಗ ನನ್ನ ಹಣವನ್ನು ಕೊಡದಿದ್ರೆ ಸ್ವತಃ ನಾನೇ ನಿಮ್ ಕೈಯಾರೆ ಈ ಹೋಟೆಲ್ನ ಬರ್ಸ್ಕೊಂಡೋಗ್ತೀನಿ. ಮಹಿ ಹದ್ದು ಅಲ್ಲಿಂದ ಹೋಗ್ಬಿಡ್ತು. ತುನಿ ತುಂಬಾನೇ ಬೇಜಾರಿಂದ ವರಾಂಡದಲ್ಲಿ ಕೂತ್ಕೊಂಡಿದ್ಲು. ಬುಜ್ಜಿ, ಒಂದೇ ತಿಂಗಳಲ್ಲಿ 1 ಲಕ್ಷ ಹಣನ ಹೇಗಮ್ಮ ಕಟ್ಟಕ್ಕಾಗುತ್ತೆ? ನಮ್ಮ ಹೋಟೆಲಿಗೆ ಇವಾಗ ಜನರು ಕೂಡ ಬರ್ತಾನೆ ಇಲ್ಲ. ಹಾಗಿರುವಾಗ ಹೇಗಮ್ಮ ಸಂಪಾದನೆ ಮಾಡೋದು? ಅಮ್ಮ, ನಾನು ಓದಿದ ವಿದ್ಯಾಭ್ಯಾಸ ನಮಗೆ ಉಪಯೋಗಕ್ಕೆ ಬರ್ಬೇಕು. ನಮ್ಮ ಹೋಟೆಲಲ್ಲಿ ನಾವು ಏನಾದ್ರೂ ಹೊಸದಾಗಿ ಮಾಡ್ಬೇಕು. ಈ ಊರಲ್ಲಿ ಎಲ್ಲ ಕಡೆ ಫ್ರೈಡ್ ರೈಸ್ ನ ಮಾಡ್ತಾ ಇದ್ದಾರೆ, ಆದ್ರೆ ನಾವ್ ಏನಾದ್ರೂ ಹೊಸದಾಗಿ ಮಾಡ್ಬೇಕಮ್ಮ. ಏನ್ ಮಾಡೋದು ಬುಜ್ಜಿ? ನಮಗೆ ಬೇರೆ ಅಡಿಗೆ ಮಾಡಕ್ ಗೊತ್ತಾಗಲ್ಲ ಅಲ್ವಾ? ಅಮ್ಮ, ನೀವು ಹೋಗಿ ಒಲೆ ಹತ್ರ ಇರಿ. ನಾನು ಸಿಟಿಯಲ್ಲಿ ಏನು ವಿಶೇಷತೆ ಅಡಿಗೆನ ಮಾಡ್ತಾರೆ ಅಂತ ತಿಳ್ಕೊತೀನಿ. ಬುಜ್ಜಿ ಅವಳ ಮೊಬೈಲ್ ಅಲ್ಲಿ ಹುಡುಕ್ತಾ ಇದ್ದಾಗ ನೂಡಲ್ಸ್ ಮಾಡೋದು ಹೇಗೆ ಅನ್ನೋದನ್ನ ಅವಳು ನೋಡ್ತಾ ಇದ್ಲ. ಆವಾಗ ಬುಜ್ಜಿ ತಾಯಿ ಹತ್ರ, ಅಮ್ಮ, ಇಲ್ಲಿ ನೋಡಿ ಅಮ್ಮ, ಇದನ್ನ ನೂಡಲ್ಸ್ ಅಂತ ಹೇಳ್ತಾರೆ. ಇದನ್ನ ನೋಡ್ಲಿಕ್ಕೆ ದಾರ ರೀತಿ ಇರುತ್ತೆ. ಇದನ್ನು ಸಿಟಿಯಲ್ಲಿ ಸಾಸು, ಉಪ್ಪಿನಕಾಯಿ ಅಂತೆಲ್ಲ ಇಟ್ಟು ಅದ್ರ ಜೊತೆಗೆ ವ್ಯಾಪಾರ ಮಾಡ್ತಾರೆ. ಎಲ್ಲಾ ಜನರು ಸಿಟಿಯಲ್ಲಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ಊರಲ್ಲಿ ಯಾರೋ ನೂಡಲ್ಸ್ ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ವ್ಯಾಪಾರ ಮಾಡಿದ್ರೆ ನಮಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತಮ್ಮ. ಆದ್ರೆ ಬುಜ್ಜಿ, ನಮಗೆ ಇದನ್ನ ಹೇಗೆ ಮಾಡ್ಬೇಕು? ಇದಕ್ಕೆ ವಸ್ತುಗಳು ಎಲ್ಲಿ ಸಿಗುತ್ತೆ? ಅಮ್ಮ, ನಾನು ನನ್ನ ಮೊಬೈಲ್ ಅಲ್ಲಿ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾಳೆಯಿಂದ ನಾವು ಇಲ್ಲಿ ನೂಡಲ್ಸ್ ಸೆಂಟರ್ ಅನ್ನು ಆರಂಭಿಸೋಣ. ಮರುದಿನ ಬೆಳಗ್ಗೆನೆ ಊರಿನ ಮಧ್ಯದಲ್ಲಿ ಒಂದು ನೂಡಲ್ಸ್ ಶಾಪ್ ನ ಬುಜ್ಜಿ ಹಾಗೂ ಟೋನಿ ಇಬ್ರು ಸೇರಿ ಶುರು ಮಾಡಿದ್ರು. ಬುಜ್ಜಿ ನೂಡಲ್ಸ್, ಸಾಸಸ್, ವೆಜಿಟೇಬಲ್ಸ್ ಎಲ್ಲಾನು ತಗೊಂಡ್ ಬಂದಿಟ್ಲು. ಸಂಜೆ ಸಮಯ ಮಳೆ ಸುರಿಯುವ ಸಮಯಕ್ಕೆ ಅವಳು ಪಾತ್ರೆಯಲ್ಲಿ ಆ ನೂಡಲ್ಸ್ ನ ಬೇಯಿಸ್ತಾ ಇದ್ದಾಗ ಆ ಮಳೆ ಗಾಳಿಗೆ ಆ ನೂಡಲ್ಸ್ ಘಮಘಮ ಪರಿಮಳ ಕೂಡ ಆ ಗಾಳಿಯ ಜೊತೆನೆ ಎಲ್ಲ ಜಾಗಕ್ಕೂ ಹೋಯ್ತು. ಆವಾಗ ಬನ್ನು ಗಿಳಿ, ಅಮ್ಮ, ಅಲ್ಲಿ ನೋಡಿ ಅಮ್ಮ, ತುನಿ ಆಂಟಿ ಅಂಗಡಿಯಿಂದ ಇವತ್ತೇನೋ ಹೊಸ ಸ್ಮೆಲ್ ಬರ್ತಾ ಇದೆ. ಆ ವಾಸನೆಗೆನೆ ನನಗೆ ಹೋಗಿ ತಿನ್ಬೇಕು ಅಂತ ಅನ್ಸ್ತಾ ಇದೆ. ಲೇ, ಹೌದು ಕಣೋ, ಇದು ಹೊಸ ರೀತಿಯ ಸುವಾಸನೆ. ತುನಿ, ಏನಿದು ಹೊಸ ಸ್ಮೆಲ್ ಬರ್ತಾ ಇದೆ? ಬುಜ್ಜಿ ನಗುತ್ತಾ, ಬನ್ನಿ ಚೋಟು ಆಂಟಿ, ಬಾರೋ ಬನ್ನು. ಇದು ನೂಡಲ್ಸ್. ಸಿಟಿಯಲ್ಲಿ ಇದನ್ನ ಜನರು ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಕೂತ್ಕೊಳ್ಳಿ, ನಿಮ್ಗೂ ಕೂಡ ನೂಡಲ್ಸ್ ನ ಕೊಡ್ತೀನಿ. ತಿಂದು ರುಚಿ ಹೇಗಿದೆ ಅಂತ ಹೇಳಿ. ವಾವ್ ಬುಜ್ಜಿ, ನಿಜವಾಗ್ಲೂ ಈ ನೂಡಲ್ಸ್ ತುಂಬಾನೇ ಚೆನ್ನಾಗಿದೆ. ಇದನ್ನು ಬಾಯಲ್ಲಿ ಇಟ್ಟ ತಕ್ಷಣ ಕರಗಿ ಹೋಗ್ತಾ ಇದೆ. ಅಮ್ಮ, ಇಲ್ಲಿ ನೋಡಿ, ನೀವು ತಿಂದು ನೋಡಿ, ರುಚಿ ನಿಜವಾಗ್ಲೂ ಸೂಪರ್ ಆಗಿದೆ. ಚೋಟು ತಿಂದ್ ನೋಡಿ, ಹೌದು ತುನಿ, ನಿಜವಾಗ್ಲೂ ಇದರ ರುಚಿ ತುಂಬಾನೇ ಅದ್ಭುತವಾಗಿದೆ. ಇದರ ಸ್ಪೈಸಿಗೆ ಜನರು ಬೇಗ ಬಂದು ಇದನ್ನ ತಿಂತಾರೆ. ನಿನ್ನ ಕಷ್ಟ ಕೂಡ ಸಂಪೂರ್ಣವಾಗಿ ಸರಿಯಾಗುತ್ತೆ. ಇನ್ ಮುಂದೆ ನೀನ್ ಚೆನ್ನಾಗಿರ್ತೀಯ. ಚೋಟು ಬನ್ನು ಎಲ್ಲರ ಹತ್ರನೂ ಹೇಳಿದ್ರಿಂದ ಅಲ್ಲಿರುವ ಎಲ್ಲ ಪಕ್ಷಿಗಳು ಟೊನಿಯ ಅಂಗಡಿಗೆ ಬಂದು ಹಣ ಕೊಟ್ಟು ನೂಡಲ್ಸ್ ತಗೊಂಡು ತಿಂತಾ ಇದ್ರು. ಟೊನಿಯ ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ದ ಆ ಸಮಯದಲ್ಲಿ ಲೂಸಿ ಅಲ್ಲಿಗೆ ಬಂದ್ಲು. ತುನಿ, ಇದೇನು ನೂಡಲ್ಸಾ? ಇದರ ಸುವಾಸನೆಗೆ ನನ್ ಮಕ್ಳು ಕೂಡ 2 ಪ್ಲೇಟ್ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಸರಿ ಸರಿ, ಇವಾಗ್ಲೇ ಕೊಡ್ತೀನಿ ಲೂಸಿ. ತಗೊಂಡೋಗಿ ಬಿಸಿ ಬಿಸಿ ತಿನ್ನಿ. ಬಿಸಿ ಆರದ್ಮೇಲೆ ಚೆನ್ನಾಗಿರಲ್ಲ, ಬೇಗ ತಿನ್ಕೊಳ್ಳಿ. ದಿನಗಳು ಹೋಗ್ತಾ ಹೋಗ್ತಾ ಬುಜ್ಜಿಯ ವ್ಯಾಪಾರ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆ ಊರಿನ ಪಕ್ಷಿಗಳು ಮಾತ್ರವಲ್ಲದೆ ಅಕ್ಕದ ಪಕ್ಕದ ಊರಿನ ಪಕ್ಷಿಗಳು ಕೂಡ ಅಲ್ಲಿಗೆ ಬಂದು ನೂಡಲ್ಸ್ ತಿನ್ನೋದ್ರಿಂದ ಅವ್ರ ವ್ಯಾಪಾರ ಚೆನ್ನಾಗಿ ನಡೆದು ಕೈ ತುಂಬಾ ಹಣನೂ ಸಂಪಾದನೆ ಮಾಡ್ತಿದ್ರು. ಎಷ್ಟಂದ್ರೆ 20 ದಿನದಲ್ಲೇ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಹಣನೇ ಅವರು ಸೇರ್ಸಿದ್ರು. ಸರಿಯಾಗಿ 30ನೇ ದಿನ ಮಹಿ ಹದ್ದು ತುನಿಗುಬ್ಬಚ್ಚಿಯ ಮನೆಗೆ ಬಂತು. ತುನಿ, 30 ದಿನ ಕಳೆಯಿತು. ಹಣ ಕೊಡ್ತೀಯಾ ಅಥವಾ ನಿನ್ನ ಹೋಟೆಲ್ನ ನನ್ನ ಹೆಸರಲ್ಲಿ ಬರೆದು ಕೊಡ್ತೀಯಾ? ಆವಾಗ ಬುಜ್ಜಿ ನಗುತ್ತಾ, ಮಗಿ ಆಂಟಿ, ನೀವು ನಮ್ಮ ಹೋಟೆಲ್ನ ತಗೊಳ್ಳೋದು ಬೇಕಾಗಿಲ್ಲ. ತಗೊಳ್ಳಿ, ನಿಮ್ಗೆ ಕೊಡ್ಬೇಕಾದ ಹಣ ಇದ್ರಲ್ಲಿದೆ. ಸರಿಯಾಗಿದೆಯಾ ಅಂತ ಲೆಕ್ಕ ಹಾಕೊಂಡ್ ನೋಡಿ. ನಾವು ಅಂದುಕೊಂಡ ಸಮಯದಲ್ಲಿ ನಿಮ್ ಸಾಲ ತೀರ್ಸಿದೀವಿ. ಮಹಿ ಹಣನ ನೋಡಿ ಶಾಕ್ ಆಗಿ,
1,00,000 ಸ್ವಲ್ಪ ದಿನದಲ್ಲೇ ಇಷ್ಟೊಂದು ಹಣನ ಎಲ್ಲಿಂದ ತಂದ್ರಿ? ನೀವು ನನ್ನ ಸಾಲ ತೀರಿಸ್ಬೇಕು ಅಂತ ಎಲ್ಲಾದ್ರೂ ಕಳ್ಳತನ ಮಾಡಿದ್ರಾ? ಟುನಿ ಹೆಮ್ಮೆಯಿಂದ ಮಗಳನ್ನ ನೋಡಿ, ಮಗಿಯವ್ರೆ, ಇದೆಲ್ಲ ನನ್ನ ಮಗಳು ಬುಜ್ಜಿಯಿಂದನೇ. ಅವಳು ಓದಿದ ವಿದ್ಯಾಭ್ಯಾಸಕ್ಕೆ ಸಮಯ ಸ್ಫೂರ್ತಿಯಿಂದ ಈ ಅಡುಗೆಯನ್ನು ಮಾಡೋಣ ಅಂತ ಐಡಿಯಾ ಕೊಟ್ಲು. ಅದರಿಂದನೇ ಇಷ್ಟು ಹಣವನ್ನು ಸಂಪಾದನೆ ಮಾಡಕ್ಕಾಯ್ತು. ತುನಿ, ನನ್ನನ್ನು ಕ್ಷಮಿಸು. ನಿನ್ನ ಕಷ್ಟವನ್ನು ಉಪಯೋಗಪಡಿಸಿಕೊಂಡು ನಿನ್ನನ್ನು ಮೋಸ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಮಗಳ ಬುದ್ಧಿವಂತಿಕೆ ಇವತ್ತು ನಿನ್ನ ಕಾಪಾಡಿದೆ. ಮಹಿ ಹದ್ದು ಅಲ್ಲಿಂದ ಹೋಯ್ತು. ಟುನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ತನ್ನ ಮಗಳು ಬುಜ್ಜಿ ಗುಬ್ಬಚ್ಚಿನ ತಬ್ಬಿ ಹಿಡ್ಕೊಂಡ್ಲು. ಬುಜ್ಜಿ, ನನ್ ಭಾರನೆಲ್ಲ ನೀನು ಇಳಿಸ್ಬಿಟ್ಟೆ ಕಣಮ್ಮ. ನಿನ್ನ ಓದ್ಸಕ್ಕಾಗಿಲ್ಲ ಅಂತ ತುಂಬಾನೇ ದುಃಖ ಪಟ್ಟೆ. ಆದ್ರೆ ನೀನು ನನ್ನ ಪಕ್ಕ ನಿಂತ್ಕೊಂಡು ನನ್ ಭಾರವನ್ನು ಇಳಿಸಿದೀಯಾ. ಬುಜ್ಜಿ ನಗುತ್ತಾ ಟುನಿ ಕಣ್ಣೀರನ್ನ ಒರೆಸಿ, ಅಮ್ಮ, ಆ ಚಿಚ್ಚು ಆಂಟಿ ಕಾಲೇಜಲ್ಲಿ ಓದ್ಕೊಂಡು ಸ್ವಾರ್ಥಿಯಾಗಿ ಇರೋದ್ನ ಬಿಟ್ಬಿಟ್ಟು ನಿಮ್ ಜೊತೆ ಹೀಗೆ ಕೆಲ್ಸದಲ್ಲಿ ಸಹಾಯ ಮಾಡಿಕೊಟ್ಟು ನಿಮ್ಗೂ ಸಹಾಯ ಮಾಡ್ಕೊಂಡಿರೋದೇ ನನಗೂ ಕೂಡ ತುಂಬಾ ಸಂತೋಷ. ಇನ್ ಮುಂದೆ ನಾನು ಕಾಲೇಜ್ಗೆಲ್ಲ ಹೋಗಲ್ಲಮ್ಮ. ನಿಮ್ ಜೊತೆನೇ ಇದ್ದು ನಿಮ್ಗೆ ಸಹಾಯ ಮಾಡ್ಕೊಂಡು ನಿಮ್ಮ ಕಷ್ಟದಲ್ಲಿ ನಾನು ಒಬ್ಳಾಗಿರ್ತೀನಿ. ಚೆನ್ನಾಗಿ ಮಳೆ ಬರ್ತಾ ಇದ್ದಾಗ ಬುಜ್ಜಿ ನಗುತ್ತಾ ಕಸ್ಟಮರ್ಸ್ಗೋಸ್ಕರ ಬಿಸಿ ಬಿಸಿ ನೂಡಲ್ಸ್ನ ಪ್ರಿಪೇರ್ ಮಾಡ್ತಾ ಇದ್ಲು. ಆವಾಗ ಟುನಿ ತನ್ನ ಮಗಳನ್ನೇ ನೋಡ್ತಾ ಇದ್ಲು. ಬನ್ನಿ ಬನ್ನಿ, ಬಿಸಿ ಬಿಸಿ ನೂಡಲ್ಸ್ ರೆಡಿ ಆಗಿದೆ. ಆನಂದದಿಂದ ಬಂದು ತಿಂದು ಹೋಗಿ. ಹಾಗೆ ಆ ದಿನದಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನೋ ಸಂತೋಷದಿಂದ, ತುಂಬಾನೋ ಗೌರವದಿಂದ ಆ ಊರಿನವರ ಮುಂದ್ಗಡೆ ತಲೆ ಎತ್ತಿ ಅವರ ಜೀವನಾನ ಬಾಳ್ತಾ ಇದ್ರು. ಬೆಳಗ್ಗೆ 7 ಗಂಟೆಗೆ ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾನೇ ಜಾಸ್ತಿ ಇತ್ತು. ಚಳಿಗಾಳಿ ಬೀಸ್ತಾ ಇರೋದ್ರಿಂದ ಪಾಪ ಪಕ್ಷಿಗಳು ಎಲ್ರು ಕೂಡ ಚಳಿ ತಡ್ಕೊಳಕಾಗ್ದೆ ನಡುಗ್ತಾ ಇದ್ರು. ಬುಜ್ಜಿ, ಸ್ವೆಟರ್ ಹಾಕೋ. ಏನು ಇವತ್ತು ನಮ್ಮ ಊರಲ್ಲಿ ಇಷ್ಟೊಂದು ಚಳಿ ಜಾಸ್ತಿನೇ ಇದೆ. ನಮ್ಮ ಊರು ಕಾಶ್ಮೀರದ ಹಾಗೇನೆ ಅನ್ಸುತ್ತೆ. ನನ್ನ ಮೈಯೆಲ್ಲ ಚಳಿಯಲ್ಲೇ ಗಟ್ಟಿಯಾಗಿ ಹೋಗಿದೆ. ಬುಜ್ಜಿ ಚಳಿಯಲ್ಲಿ ನಡುಗುತ್ತಾ, ಅಮ್ಮ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆ. ನನ್ ಮೂಗಿನಿಂದ ಶೀತ ಇಳಿತಾ ಇದೆ. ನಾನು ಎಲ್ಲಿ ಹೊರಗೆ ಆಟಾಡಕ್ ಹೋಗಲ್ಲ. ನನಗೆ ಬಿಸಿ ಬಿಸಿ ಹಾಲು ರಸ್ಕ್ ಕೊಡಿ. ಚಿಚುಕಾಗೆ ಮೈಯಿಡಿ ಕಂಬಳಿ ಹಾಗೂ ಸ್ವೆಟರ್ ಎಲ್ಲಾನು ಹಾಕೊಂಡು, ಮಗಿಯವ್ರೇ, ಏನಾಯ್ತು ನಮ್ಮ ಊರಿಗೆ? ಚಳಿ ಇಲ್ಲಿ ತುಂಬಾನೇ ಭಯಂಕರವಾಗಿದೆ. ನನ್ನ ಮೈಯೆಲ್ಲ ಐಸಲ್ಲಿ ಗಡಗಡ ಅಂತ ನಡುಗ್ತಾ ಇದೆ. ಯಾರಾದ್ರೂ ಇಲ್ಲಿ ಫೈರ್ ಕ್ಯಾಂಪ್ನ ಏರ್ಪಾಡು ಮಾಡ್ತೀರಾ? ನನ್ನಿಂದ ಚಳಿಗೆ ಆಗ್ತಾ ಇಲ್ಲ. ನಾನಿವತ್ತು ಶಾಲೆಗೆ ಹೋಗೋದಿಲ್ಲ. ಕೈಯಲ್ಲಿ ಪೆನ್ಸಿಲ್ ಹಿಡಿದ್ರೆ ನನ್ನ ಪೆನ್ಸಿಲ್ ಎಲ್ಲ ಗಡಗಡ ನಡುಗುತ್ತೆ. ನನ್ನ ಬುಕ್ಸ್ ಎಲ್ಲ ಈ ಹಿಮಕ್ಕೆ ನೆಂದೋಗಿದೆ. ಆವಾಗ ಲೂಸಿ ಕೂಡ ಚಳಿಯಲ್ಲಿ ನಡುಗುತ್ತಾ, ಓ ಮೈ ಗಾಡ್, ನನ್ನ ಈ ಪಿಂಕ್ ಫೆದರ್ ಎಲ್ಲ ಈ ಐಸಿಗೆ ಹಾಗೇನೆ ಗಟ್ಟಿಯಾಗಿ ಆಗಿದೆ. ಮೊನ್ನೆ ಅಷ್ಟೇ ಪ್ಯಾರಿಸಿಂದ ತಗೊಂಬಂದ ನನ್ನ ಮಾಯಿಶ್ಚರೈಸರ್ ಈ ಚಳಿಗೆ ಗಟ್ಟಿಯಾಗಿ ಹೋಗಿದೆ. ನನ್ನ ತುಟಿಗೆ ಹಾಕಿಕೊಂಡಿರುವ ಲಿಪ್ಸ್ಟಿಕ್ ಎಲ್ಲ ಈ ಚಳಿಗೆ ಗಟ್ಟಿಯಾಗಿ ಹೋಗಿದೆ. ನಾನು ಹೇಗೆ ನಗೋದು? ಹೌದು, ನನ್ನ ಮೂಗೆಲ್ಲ ಈ ಚಳಿಗೆ ಐಸ್ ಕ್ಯೂಬ್ ರೀತಿ ಹಾಗೆ ಹೋಗಿದೆ. ಏನ್ ಚಿನ್ನು, ಆ ವಿಂಡೋದ ಹತ್ರ ನಿಂತ್ಕೋಬೇಡ ಕಣೋ. ಮತ್ತೆ ನೀನ್ ಕೂಡ ಕಲ್ಲಾಗಿ ಅಂಟ್ಕೋತೀಯ. ಮಗಿಯವ್ರೆ, ಏನಿದು ವಿಚಿತ್ರ? ನಿನ್ನೆ ರಾತ್ರಿ ತನಕ ಎಲ್ಲಾನು ಚೆನ್ನಾಗಿತ್ತಾನೆ ಇತ್ತು. ಬೆಳಿಗ್ಗೆ ಎಲ್ಲಾನು ವಿಚಿತ್ರವಾಗಿದೆ. ಅಮ್ಮ, ನನ್ನ ರೆಕ್ಕೆಗಳನ್ನ ಆಡ್ಸಕ್ಕೇನೆ ಆಗ್ತಾ ಇಲ್ಲ. ನಾವೇನು ಫ್ರಿಡ್ಜ್ ಒಳಗೆ ಇದ್ದೀವಾ? ನಾನು ಮಣ್ಣಲ್ಲಿ ಗೊಂಬೆ ಮಾಡೋಣ ಅಂತ ನೋಡಿದ್ರೆ ಎಲ್ಲಾನು ಫ್ರೀಸ್ ಆಗಿ ಹೋಗ್ತಿದೆ. ಆವಾಗ ಮಹಿ ಹದ್ದು ಕೂಡ ಚಳಿ ತಡ್ಕೊಳಕಾಗ್ದೆ, ಚೋಟು, ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ಪರಿಸ್ಥಿತಿ ಎಲ್ಲ ಚೆನ್ನಾಗೇ ಇತ್ತಲ್ವಾ? ಸರಿ, ಎಲ್ಲರೂ ಮನೆಯೊಳಗೆ ಹೋಗಿ ಬೆಂಕಿ ಹಾಕಿ ಬಿಸಿ ಕಾಯ್ಕೊಂಡಿರಿ. ಯಾರು ಕೂಡ ನೀರತ್ರ ಹೋಗ್ಬೇಡಿ. ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ತುಂಬಾನು ಚಳಿಯಾಗ್ತಾ ಇದ್ದ ಆ ಊರಿನಲ್ಲಿ ಇವಾಗ ಮೆಲ್ಲೆ ಬಿಸಿಲು ಬರಕ್ಕೆ ಶುರುವಾಯಿತು. ಇಲ್ಲಿವರೆಗೂ ಚಳಿಯಲ್ಲಿ ನಡುಗ್ತಾ ಇದ್ದವರಿಗೆ ಇವಾಗ ಬೆವರ್ತಾ ಇತ್ತು. ಆದ್ರಿಂದ ಚಿಚುಕಾಗೆ ಅವಳ ಮೈಯಲ್ಲಿ ಹಾಕೊಂಡಿದ್ದ ಸ್ವೆಟರು, ಟೊಪ್ಪಿ, ಕಂಬ್ಳಿ ಎಲ್ಲಾನು ಕಿತ್ತು ಎಸೆದ್ಲು. ಅಯ್ಯಯ್ಯೋ, ಬೆಳಿಗ್ಗೆ ಐಸ್ ಕ್ರೀಮ್ ರೀತಿ ಇದ್ದಂತಹ ನಾನು ಇವಾಗ ಈ ಬಿಸಿಲಲ್ಲಿ ತಂದೂರಿ ಚಿಕನ್ ರೀತಿ ಬದಲಾಗ್ತಾ ಇದ್ದೀನಿ. ನನ್ನಿಂದ ಶೆಕೆ ತಡೆಯಕ್ಕಾಗ್ತಿಲ್ಲ. ತುನಿ, ಬೇಗ ಬಂದು ಆ ಫ್ಯಾನ್ ಹಾಕೆ. ಈ ಮಡಿಕೆಯಲ್ಲಿ ಸ್ವಲ್ಪ ನೀರಿದೆ. ಬನ್ನಿ, ಇದನ್ನ ಕುಡ್ದು ಎಲ್ಲರೂ ನಿಮ್ಮ ಗಂಟ್ಲನ್ನ ತಂಪು ಮಾಡ್ಕೊಳ್ಳಿ. ಫ್ಯಾನ್ ಬೇಡ ಚಿಚ್ಚು. ತುನಿ, ಆ ಮಡಿಕೆಯಲ್ಲಿರೋ ನೀರ್ನ ಯಾರಿಗೂ ಕೊಡ್ಬೇಡ ಕಣೆ. ನನಗೆ ತುಂಬಾನೇ ಗಂಟ್ಲು ಒಣಗೋಗ್ತಾ ಇದೆ. ಚಿನ್ನು ಎಲ್ಲ ಹಾಗೆ ಕೂತಿರ್ಲಿ. ಮೊದ್ಲು ಆ ನೀರ್ನ ನನಗ್ ಕೊಡು, ನಾನ್ ಕುಡಿತೀನಿ. ಆಂಟಿ, ನೋಡಿದ್ರ ನಮ್ಮಮ್ಮ ಎಷ್ಟು ಸ್ವಾರ್ಥಿ ಅಂತ. ನೀರೆಲ್ಲ ಅವರೇ ಕುಡಿತೀನಿ ಅಂತ ಹೇಳ್ತಾ ಇದ್ದಾರೆ.
ಆಂಟಿ ನನಗೆ ಫ್ರೂಟಿ ಬೇಕು, ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ, ಪ್ಲೀಸ್ ಕೊಡಿ ಆಂಟಿ. ಆವಾಗ ಲೂಸಿ ಅಳುತ್ತಾ, ಓ ಶಿಟ್, ಈ ಬಿಸಿಲಿಗೆ ನಾನು ಹಾಕೊಂಡಿರುವ ಮೇಕಪ್ ಎಲ್ಲ ತುಂಬಾನೇ ಕರಗಿ ಹೋಗ್ತಾ ಇದೆ, ನನ್ನ ಬ್ಯೂಟಿ ಎಲ್ಲ ಹಾಳಾಗ್ತಾ ಇದೆ, ಪ್ಲೀಸ್ ನನಗೆ ಸೆಕೆ ತಡೆಯಕ್ಕಾಗ್ತಾ ಇಲ್ಲ, ಯಾರಾದ್ರೂ ನನಗೆ ಬೇಗನೆ AC ಸ್ವಿಚ್ನ ಆನ್ ಮಾಡಿ. ಆವಾಗ ಕುಹುಬಾತು, ನನ್ನಿಂದ ಈ ಶೆಕೆಗೆ ನಿಲ್ಲಕ್ಕಾಗ್ತಿಲ್ಲ, ನಾನು ಹೋಗಿ ನೀರಿಗೆ ಧುಮುಕ್ತೀನಿ. ಕೊಳದಲ್ಲಿ ಇಳಿದು ಪುನಃ ಹೊರಗಡೆ ಬಂದು, ಅಯ್ಯಯ್ಯೋ, ಈ ನೀರೇನು ಕುದಿತಾ ಇರುವ ಸಾಂಬಾರ್ ರೀತಿ ಕೊತ ಕೊತ ಅಂತ ಕುದಿತಾ ಇದೆ, ಇದ್ರಲ್ಲಿ ನಾನು ಹೋದ್ರೆ ಆಮೇಲೆ ನಾನೇ ಬೆಂದೋಗ್ತೀನಿ. ಈ ಪ್ರಕೃತಿಗೆ ಏನಾಗಿದೆ, ಬೆಳಿಗ್ಗೆ ಚಳಿ, ಇವಾಗ ಬಿಸಿಲು, ಇದಕ್ಕೇನಾದ್ರೂ ಹುಚ್ಚ? ಲೇ ಬನ್ನು, ಹೊರಗಡೆ ಹೋಗಿ ಆಟ ಆಡ್ಬೇಡ ಕಣೋ, ಆ ಬಿಸಿಲಿಗೆ ನೀನು ಸುಟ್ಟೋಗ್ತೀಯ. ಬೆಳಿಗ್ಗೆ ಕಾಶ್ಮೀರದಲ್ಲಿ ಇರುವ ಹಾಗೆ ಇತ್ತು, ಇವಾಗ ಸಹಾರಾ ಮರುಭೂಮಿಯಲ್ಲಿ ಇರುವ ಹಾಗಿದೆ. ಬನ್ನಗಿಳಿ ಅಳುತ್ತಾ, ಅಮ್ಮ, ಬೆಳಿಗ್ಗೆ ಚಳಿ ಆಗ್ತಾ ಇದೆ ಅಂತ ಸ್ವೆಟರ್ ಹಾಕ್ಸಿದ್ರಿ, ಆದ್ರೆ ಇವಾಗ ಶೆಕೆ ಆಗ್ತಾ ಇದೆ, ನನ್ಗೆ ಯಾಕೋ ತಲೆನೇ ತಿರುಗ್ತಾ ಇದೆ. ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆ ಚಳಿಕಾಲ, ಮಧ್ಯಾಹ್ನ ಮೇಲೆ ಬಿಸಿಲು ಕಾಲ, ಇದು ಪ್ರಕೃತಿಯ ನಿಯಮನ? ಈ ಪ್ರಕೃತಿ ಏನೋ ಮ್ಯಾಜಿಕ್ ಮಾಡುವ ರೀತಿ ಇದೆ. ಎಲ್ಲರೂ ಈ ನೆರಳಿಗೆ ಬಂದು ನಿಂತ್ಕೊಳ್ಳಿ. ಸಂಜೆ 5 ಗಂಟೆಗೆ ಪುನಃ ಆ ಊರಿನಲ್ಲಿ ವಾತಾವರಣ ಬದಲಾಯಿತು. ಇವಾಗ ಬಿಸಿಲೆಲ್ಲ ಹೋಗಿ ಆಕಾಶದಲ್ಲಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಬೀಸ್ತಾ ಇರುವ ಬಿರುಗಾಳಿಯ ಜೊತೆ ಮಳೆ ಸುರಿತಾ ಇತ್ತು. ಅದನ್ನು ನೋಡಿ ಎಲ್ರೂ ತುಂಬಾ ಆಶ್ಚರ್ಯಪಟ್ರು. ಅಯ್ಯಯ್ಯೋ, ಇವಾಗ ಮತ್ತೆ ಪುನಃ ಮಳೆನಾ? ನಾನಿವಾಗ ಹೇಗೆ ಹೊರಗಡೆ ಹೋಗೋದು? ನಾನಿವಾಗ ಹೊರಗಡೆ ಹೋದ್ರೆ ಮಣ್ಣಲ್ಲಿ ಸಿಕ್ಕಾಕೋತೀನಿ. ನನ್ನ ಬ್ಯೂಟಿ ಪಾರ್ಲರ್ ಅಪಾಯಿಂಟ್ಮೆಂಟ್ ಕೂಡ ಕ್ಯಾನ್ಸಲ್ ಆಯಿತು. ಅಯ್ಯಯ್ಯೋ, ಈ ಮಳೆನ ನೋಡಿದ್ರೆ, ಈ ಸುಂಟರ ಗಾಳಿನ ನೋಡಿದ್ರೆ ನಾವೆಲ್ಲರೂ ಹಾರಿ ಹೋಗುವ ಪರಿಸ್ಥಿತಿ. ಅಯ್ಯೋ ಬುಜ್ಜಿ, ನನ್ನ ಕೈನ ಮಾತ್ರ ಬಿಟ್ಬಿಡ್ಬೇಡ, ನೀನು ಗಾಳಿಗೆ ಹಾರ್ಬಿಡ್ತೀಯ. ಅಯ್ಯಯ್ಯೋ, ನನ್ನ ಮನೆಯ ಅಂಚು ಕೂಡ ಹಾರಿ ಹೋಗ್ತಾ ಇದೆ. ಬನ್ನು, ಆ ಮರವನ್ನು ಗಟ್ಟಿಯಾಗಿ ಹಿಡ್ಕೋಪ. ನನ್ನ ಕ್ರಿಕೆಟ್ ಬಾಲು ಗಾಳಿಗೆ ಹಾರಿ ಹೋಗ್ತಾ ಇದೆ, ನನ್ನ ಗೊಂಬೆ ಎಲ್ಲ ನೀರಲ್ಲಿ ಒಡ್ಕೊಂಡು ಹೋಗ್ತಾ ಇದೆ, ಯಾರಾದ್ರೂ ಹಿಡೀರಿ. ಬನ್ನು, ಅದು ಹೋದ್ರೆ ಕೂಡ ತಗೋಬಹುದು, ಆದ್ರೆ ನನ್ನ ಕಾಸ್ಟ್ಲಿ ಆದ ಮೇಕಪ್ ಕಿಟ್ ಎಲ್ಲ ನೀರಲ್ಲಿ ಒಡ್ಕೊಂಡು ಹೋಗ್ತಾ ಇದೆ. ಅದು ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ? ಲೂಸಿ, ಏನ್ ನೀನು ಮೇಕಪ್ ಬಗ್ಗೆನೆ ಮಾತಾಡ್ತಾ ಇದೀಯಾ? ಪ್ರಾಣ ಹೋದ್ರೆ ಮತ್ತೆ ತಿರುಗಿ ಬರುತ್ತಾ? ಮಳೆ ನೀರು ಜಾಸ್ತಿ ಆಗಿ ನಾನೆಲ್ಲಾದ್ರೂ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀನೋ ಏನೋ. ಅಮ್ಮ, ನನಗೆ ತುಂಬಾನೇ ಭಯ ಆಗ್ತಾ ಇದೆ. ನಮ್ಮ ಊರಲ್ಲಿ ಏನ್ ನಡೀತಾ ಇದೆ? ಏಲಿಯನ್ ಏನಾದ್ರೂ ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದೆಯಾ? ನಂಗೆ ಭಯ ಆಗ್ತಿದೆ ಅಮ್ಮ. ಆವಾಗ ಚಿಚುಕಾಗಿ ಮರದ ಮೇಲೆ ಇದ್ದ ಒಂದು ಕೊಂಬೆನ ಹಿಡ್ಕೊಂಡು, ಏಲಿಯನ್ ಅಲ್ಲ ಕಣೋ, ಇದು ಪ್ರಕೃತಿ ನಮ್ಮನ್ನ ನಾಶ ಮಾಡ್ಲಿಕ್ಕೆ ಬಂದಿದೆ. ನಮ್ಮ ಪಾಪ ಜಾಸ್ತಿ ಆಗಿದೆ, ಅದಕ್ಕೇನೆ ಪ್ರಕೃತಿಯೇ ಹೀಗೆ ತೀರ್ಮಾನ ತಗೊಂಡಿದೆ. ಅಯ್ಯೋ ಮಗಿಯವರೇ, ನನ್ನ ಕಾಪಾಡಿ. ಇನ್ನು ಯಾರ ಮನೆಯಲ್ಲೂ ಕಳ್ಳತನ ಮಾಡೋದಿಲ್ಲ, ಯಾರನ್ನು ಕೇವಲವಾಗಿ ಮಾತಾಡ್ಸಲ್ಲ. ಆವಾಗ ಮಹಿಹದ್ದು ಮಳೆಯಲ್ಲಿ ತುಂಬಾ ಸ್ಪೀಡ್ ಆಗಿ ಬಂದು, ಯಾರು ಕೂಡ ಭಯಪಡಬೇಡಿ, ನಾನು ಬಂದಾಯ್ತಲ್ವಾ, ಬನ್ನಿ, ನನ್ನ ಮನೆ ತುಂಬಾ ದೊಡ್ಡದು, ತುಂಬಾ ಸುರಕ್ಷಿತವಾಗಿದೆ, ಎಲ್ಲರೂ ನನ್ನ ಮನೆಗೆ ನನ್ನ ಜೊತೆ ಬನ್ನಿ. ಪಕ್ಷಿಗಳು ಎಲ್ರೂ ಕೂಡ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಹೇಗೋ ಮಹಿಹದಿನ ದೊಡ್ಡ ಮನೆಗೆ ಹೋಗಿ ಸೇರಿದ್ರು. ರಾತ್ರಿ ಸಮಯ ಮಳೆ ನಿಂತೋಯ್ತು. ಆವಾಗ್ಲೇ ಪಕ್ಷಿಗಳು ಎಲ್ರೂ ಕೂಡ ಅಮ್ಮಯ್ಯ ತಪ್ಪಿಸ್ಕೊಂಡ್ವಿ ಅಂತ ಅಂದ್ಕೊಳ್ತಿದ್ರು. ಮಗಿಯವ್ರೆ, ಬಂದಾಯ್ತಾ? ಏನಿದು ಒಂದೇ ದಿನದಲ್ಲಿ 3 ಕಾಲ ಮಳೆ, ಬಿಸಿಲು, ಚಳಿ ಅಂತ? ಏನಾದ್ರೂ ಮಂತ್ರಶಕ್ತಿ ನಮ್ಮ ಊರಿನೊಳಗೆ ಬಂದಿದ್ಯಾ? ಆವಾಗ ಮಹಿಹದ್ದು ತುಂಬಾ ಬೇಜಾರಿಂದ, ಕುಹು, ಇದು ಶಾಪ ಅಲ್ಲ, ಯಾವ ಕೆಟ್ಟ ದುಷ್ಟಶಕ್ತಿನೂ ಅಲ್ಲ, ಪ್ರಕೃತಿ ನಮಗೆ ಕೊಡುವಂತಹ ದೊಡ್ಡ ವಾರ್ನಿಂಗು. ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನಮಗೇನೆ ಅರ್ಥ ಆಗ್ತಾ ಇಲ್ಲ. ಮನೆ ಕಟ್ಬೇಕು ಅಂತ ಮರವನ್ನು ಕಡಿತಾ ಇದ್ದೀವಿ, ಪ್ಲಾಸ್ಟಿಕ್ ನ ಉಪಯೋಗ ಮಾಡ್ತಿದ್ದೀವಿ, ಇದರಿಂದ ಪ್ರಕೃತಿಗೆ ಹಾನಿಕಾರವಾಗಿದೆ. ಇದನ್ನೇ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ ಅಂತ ಹೇಳ್ತಾರೆ. ನಾವು ಯಾವಾಗ್ಲೂ ಟಿವಿಯಲ್ಲೇ ಗೇಮ್ಸ್ ಆಡ್ಕೊಂಡು ಕರೆಂಟ್ ನ ವೇಸ್ಟ್ ಮಾಡೋದ್ ಕೂಡ ತಪ್ಪೇನಾ? ಹೌದು ಬುಜ್ಜಿ, ಕರೆಂಟ್ ಅನ್ನು ಉಪಯೋಗ ಮಾಡ್ತೀನಿ ಅಂತ ಎಷ್ಟೋ ಮರವನ್ನು ಕಡಿತಾರೆ. ಫ್ಯಾಕ್ಟರಿಯ ಹೊಗೆಯಿಂದ ಪೊಲ್ಯೂಷನ್ ಕೂಡ ಉಂಟಾಗುತ್ತೆ. ಕಾರ್ಖಾನೆಯಿಂದ ಬರುವಂತಹ ವೇಸ್ಟ್ ನೀರು ಎಲ್ಲ ಪ್ರಕೃತಿಗೆ ಹಾನಿಕಾರ. ಆವಾಗ ಚಿಚು, ಅಯ್ಯೋ ಮಗಿಯವ್ರೆ, ನನ್ ಮನೆಯಲ್ಲಿ ಇರುವ ಕಸ ಎಲ್ಲ ತಗೊಂಡೋಗಿ ಲೂಸಿ ಅವರ ಬಾವಿಗೆ ಎಸ್ದು ಬಿಟ್ಟೆ. ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೊರಗಡೆ ಇರುವ ಕರೆಂಟ್ ನ ಕಳ್ಳತನವಾಗಿ ಎಳಿತಾ ಇದ್ದೆ. ಕುಹುಬಾತು ಕೋಪದಿಂದ, ಕಪ್ಪು ಕಾಗೆ, ನನ್ನ ನದಿಗೆ ಕಸ ಹಾಕಿದ್ದು ನೀನೇನಾ? ಅದಕ್ಕೇನೆ ಇವತ್ತು ಈ ಪ್ರಕೃತಿ ನಿನಗೆ ಸರಿಯಾದ ಪಾಠವನ್ನು ಕಲಿಸ್ಕೊಟ್ಟಿದೆ. ಹೌದು ಚಿಚ್ಚು, ಪ್ರಕೃತಿ ಮರ ಇಲ್ಲದಿದ್ರೆ ಬ್ಯಾಲೆನ್ಸ್ ತಪ್ಪುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಧಿಕವಾಗಿ ಪೊಲ್ಯೂಷನ್ ಅಧಿಕ ಆಗಿದೆ.
ವಾತಾವರಣ ಸರಿಯಾದ ರೀತಿಯಲ್ಲಿ ಇಲ್ವೇ ಇಲ್ಲ. ಅದಕ್ಕೇನೆ ನಮ್ಗೆ ಒಂದೇ ದಿನದಲ್ಲಿ ಮಳೆ, ಗಾಳಿ, ಬಿಸಿಲು ಅಂತ ಒಂದೇ ದಿನ ಬಂದು ಪ್ರಕೃತಿ ನಮ್ಮನ್ನು ಪರಿಶೋಧನೆ ಮಾಡ್ತಾ ಇದೆ. ಮಗಿಯವ್ರೆ, ನಿಜವಾಗ್ಲೂ ತುಂಬಾ ಭಯ ಆಗ್ತಾ ಇದೆ. ನಾನು ನನ್ನ ಬ್ಯೂಟಿಗೋಸ್ಕರ ಎಷ್ಟೋ ಪ್ಲಾಸ್ಟಿಕ್ ನ ಉಪಯೋಗ ಮಾಡಿ ಇದೇ ಭೂಮಿಯಲ್ಲಿ ತೆಗೆದು ಬಿಸಾಕಿ ತಪ್ಪು ಮಾಡಿದೀನಿ. ಇನ್ ಮುಂದೆ ಹಾಗೆ ಮಾಡೋದಿಲ್ಲ. ಹೌದು, ನಾವು ಕೂಡ ಮತ್ತೆ ಮತ್ತೆ ನಮ್ಮ ತಪ್ಪನ್ನು ಮಾಡ್ತಾ ಹೋದ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಕಲಿತಾರೆ. ಆಮೇಲೆ ನಾವು ಇನ್ನಷ್ಟು ನಮ್ಮ ಪ್ರಕೃತಿನ ನಾಶ ಮಾಡಿದ ರೀತಿ ಆಗುತ್ತೆ. ನಾವು ಕೂಡ ಗಿಡಗಳನ್ನು ನಡೋಣ, ಪ್ಲಾಸ್ಟಿಕ್ ವಸ್ತುಗಳನ್ನ ಉಪಯೋಗ ಮಾಡೋದ್ ಬೇಡ. ನಾನು ಕೂಡ ನಾಳೆಯಿಂದ ಡೈಲಿ ಒಂದೊಂದು ಗಿಡವನ್ನು ನಡ್ತಾ ಹೋಗ್ತೀನಿ. ಈ ಪ್ರಕೃತಿ ಜೊತೆ ಇನ್ ಮುಂದೆ ಆಟ ಆಡೋದಿಲ್ಲ. ಆಟ ಆಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು. ಇವತ್ತು ನಡೆದಂತ ಒಂದು ವಿಚಾರ ನಮಗೆ ಸರಿಯಾದ ಪಾಠವನ್ನು ಕಲಿಸಿಕೊಟ್ಟಿದೆ. ನಾವು ಇನ್ನು ಪರಿಸರವನ್ನು ಪ್ರೀತಿ ಮಾಡೋಣ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿನ ನಾವು ಕಾಪಾಡಿದ್ರೆ ಆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ. ಪ್ರಕೃತಿನ ನಾವು ನಾಶ ಮಾಡಿದ್ರೆ ಆ ಪ್ರಕೃತಿ ನಮ್ಮೆಲ್ಲರನ್ನು ಕೂಡ ನಾಶ ಮಾಡುತ್ತೆ.